ಓಕೆ, ಈಗ ನಿನಗೆ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್. ಓಕೆ, ಹಾಂ. ಅರ್ಲಿ ಮಾರ್ನಿಂಗ್ ಟ್ರೈನಿಂಗಾ ಈವ್ನಿಂಗ್ ಪ್ರಾಕ್ಟೀಸಾ? ಅರ್ಲಿ ಮಾರ್ನಿಂಗ್ ಟ್ರೈನಿಂಗ್. ವೈ? ಯಾಕಂದರೆ ಫ್ರೆಶ್ ಅನಿಸುತ್ತೆ. ಬಾಕ್ಸಿಂಗಾ ಕಿಕ್ ಬಾಕ್ಸಿಂಗಾ? ಕಿಕ್ ಬಾಕ್ಸಿಂಗ್. ವೈ? ಕಿಕ್ ಮಾಡ್ಬೋದು. ಬಾಕ್ಸಿಂಗಲ್ಲೂ ಚಚ್ಬೋದು. ಅದು ಬರೀ ಮುಖಕ್ಕೆ ಇರುತ್ತಲ್ಲ, ಇದು ಹೆಡ್ಗೆಸ್ ಎಲ್ಲ ಹಾಕೋತೀವಿ. ಹಾಂ, ಅದಾದರೆ ಆಮೇಲೆ ಇದರಲ್ಲಿ ಕಿಕ್ಕು ಮಾಡ್ಬೋದು. ಕಿಕ್ಕು ಪವರ್ಫುಲ್ ಇರುತ್ತೆ ಇನ್ನು ಸ್ವಲ್ಪ. ಫೇವ್ರೆಟ್ ಮೂವ್ ಇನ್ MMA? ಗ್ರೌಂಡ್ ಆ್ಯಂಡ್ ಪೌಂಡ್. Wake up to fresh ideas. Repose. ಟಫೆಸ್ಟ್ ಅಪೋನೆಂಟ್ ಸೋ ಫಾರ್? ನಾನು ಯಾವುದಿಲ್ಲ. ಗೋಲ್ಡ್ ಮೆಡಲ್ಲ ನ್ಯಾಷನಲ್ ಆ್ಯಂಥಮ್ ಮೊಮೆಂಟಾ? ನ್ಯಾಷನಲ್ ಆ್ಯಂಥಮ್ ಮೂಮೆಂಟ್. ಟ್ರೈನಿಂಗ್ ಡೇನಾ ಅಥವಾ ಕಾಂಪಿಟೇಷನ್ ಡೇನಾ? ಕಾಂಪಿಟೇಷನ್ ಡೇ. ಮನೆ ಊಟನಾ ಆಚೆ ಊಟನಾ? ಮನೆ ಊಟ. ವೈ? ಅಮ್ಮ ಮಾಡೋದು ನಂಗೆ ತುಂಬ ಇಷ್ಟ. ಅಮ್ಮ ಪ್ರೋಟೀನ್ ಎಲ್ಲ ಮಾಡಿಕೊಡ್ತಾರೆ ಸುಮಾರು. ಸೊ ನಿಂದು ಇಡೀ ದಿನದ್ದು ಊಟ ಏನೇನಿರುತ್ತೆ? ಊಟ ಚಿಕನ್ ತಿಂತೀನಿ, ಎಗ್ ತಿಂತೀನಿ, 2x ಯಾವಾಗಲೂ ತಿಂತೀನಿ. ನಮ್ಮಮ್ಮ ಯಾವಾಗಲೂ 2x ಮಾಡಿಕೊಡ್ತಾರೆ. ಆಮೇಲೆ ನನಗೆ ಏನೇನು ಪ್ರೋಟೀನ್ ಬೇಕು ಎಲ್ಲ ಕೊಡ್ತಾರೆ. ಯೋಗರ್ಟ್ ತಿಂತೀನಿ. ಚಿಕನ್ ಅಂತೂ ನಂಗೆ ತುಂಬ ಇಷ್ಟ. ಚಿಕನ್ನು, ಮಟನ್ನು, ಫಿಶ್ ಎಲ್ಲ. ಅದಕ್ಕೆ ನಾನು ಚಿಕನ್ ಯಾವಾಗಲೂ ಕೇಳ್ತೀನಿ. ಆ್ಯಕ್ಚುಲಿ ನಾನು ನನ್ನ ತಮ್ಮ ಇಬ್ಬರೂ ಚಿಕನ್ ತುಂಬ ಇಷ್ಟ, ಚಿಕನ್ ಕೇಳ್ತೀವಿ. ಆಮೇಲೆ ಫಿಶ್ಶೂ ಇಷ್ಟ ನನಗೆ. ಫಿಶ್ ಫ್ರೈಸ್ ಎಲ್ಲ ಅದನ್ನೆಲ್ಲ ತಿಂತೀನಿ. ಸೊ ನಿನಗೆ ಬೇರೆ ಈ ಜಂಕು, ಐಸ್ ಕ್ರೀಮು, ಮಸಾಲೆ ಪುರಿ, ಪಾನಿಪುರಿ, ಮೋಮೋ? ಮೋಮೋ ತಿಂತೀನಿ. ಮೋಮೋಸ್ ಕೇಳ್ತೀನಿ. ಸೊ ಒಟ್ಟಲ್ಲಿ ಈ ಥರ. ನಿನ್ನ ಚೀಟ್ ಮೀಲ್ ಏನು? ಚೀಟ್ ಮೀಲ ಅಂದರೆ ಇದು ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಗೊತ್ತು, ಆದರೂ ವಾರಕ್ಕೊಂದ್ಸತಿ ತುಂಬ ಆಸೆ ಅಂತ ತಿನ್ಬಿಡ್ತೀಯ ಅದು? ಅದು ವಾರಕ್ಕೊಂದ್ಸತಿ ಅಲ್ಲ ಆ್ಯಕ್ಚುಲಿ, ಮಂತ್ಲಿ, ಇಯರ್ಲಿ ಆ್ಯಕ್ಚುಲಿ. ಅಷ್ಟೊಂದು ತಿನ್ನೋದೇ ಇಲ್ಲ. ಒಂದು ಐಸ್ ಕ್ರೀಮು ಒಂದೊಂದು ಸತಿ ಯಾರು ಫಂಕ್ಷನಲ್ಲಿ ಕೊಟ್ಟರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ತಿಂತೀನಿ ಅಷ್ಟೇ. ಸ್ವೀಟ್ಸ್ ಎಲ್ಲ ಇಯರ್ಲಿನಾ? ಕೆಲವು ಸತಿ ಬಾಬಾ. ಫೆಸ್ಟಿವಲ್ಸಲ್ಲಿ ಒಂದು ಚೂರು ತಿಂತೀನಿ. ತಿನ್ನೋದೇ ಇಲ್ಲ ಅಂತೇನಿಲ್ಲ. ಸ್ಕೂಲ್ ಯೂನಿಫಾರ್ಮಾ ಅಥವಾ ಫೈಟ್ ಗೇರಾ? ಫೈಟ್ ಗೇರು. ಯಾಕಂದರೆ ನಂಗೆ ಸ್ಕೂಲ್ ಯೂನಿಫಾರ್ಮೇ ಇಲ್ಲ. ಯಾಕೆ? ಯಾವುದಾದ್ರೂ ಹಾಕ್ಕೋಬೋದು, ಆನ್ಲೈನ್ ಸ್ಕೂಲಿಂಗ್ ಅಲ್ವಾ. ಹೌದಾ? ನಿಂದು ಆನ್ಲೈನ್ ಸ್ಕೂಲಿಂಗಾ? ಇದು ಮ್ಯಾಟ್ರ್ ಗೊತ್ತಿರ್ಲಿಲ್ವೇ? ಯಾವ ಸ್ಕೂಲು? ನಂದು ಸೈಬೋರ್ಡ್ ಅಂತ ಡೆಲ್ಲಿಲಿರೋದು, ಆನ್ಲೈನ್ ಸ್ಕೂಲಿಂಗು. ಅದರಲ್ಲಿ ಕ್ಲಾಸ್ ಯಾವಾಗಾದರೂ ಅಟೆಂಡ್ ಮಾಡ್ಬೋದು. ಆದರೆ ಟೈಮಿಂಗ್ಸ್ ಇರುತ್ತೆ. ಅಟೆಂಡೆನ್ಸ್ ಬರಲೇಬೇಕು. ಸೇಮ್ ಅಟೆಂಡೆನ್ಸ್ ಎಲ್ಲ ಸೇಮೇ, ಆದರೆ ಯೂನಿಫಾರ್ಮ್ಗಳಿರಲ್ಲ. ಚೆನ್ನಾಗಿರೋ ಡ್ರೆಸ್ ಸ್ಕೂಲ್ ಅಂದರೆ ಹೆಂಗೆ ಹೇಳು? ಆನ್ಲೈನ್ ಸ್ಕೂಲ್ ಅಂದರೆ ಅದರಲ್ಲಿ ಒಂದು ಪೋರ್ಟಲ್ ಅಂತ ಇರುತ್ತೆ, ಒಂದು ಆ್ಯಪ್ ಆ್ಯಕ್ಚುಲಿ. ಅದರಲ್ಲಿ ಕ್ಲಾಸ್ ಎಲ್ಲ ಜಾಯ್ನ್ ಆಗೋಕ್ಕೆ ಇರುತ್ತೆ, ಟೈಮಿಂಗ್ಸ್ ಇರುತ್ತೆ, ಟೀಚರ್ಸ್ ನೇಮ್ ಎಲ್ಲ ಇರುತ್ತೆ, ಜಾಯಿನ್ ಕ್ಲಾಸ್ ಅಂತ ಜಾಯ್ನ್ ಆಗೋಕ್ಕೂ ಇರುತ್ತೆ. ಆಮೇಲೆ ಏನಾದ್ರು ಚಾಪ್ಟರ್ ಮಿಸ್ ಆದರೆ ಒಂದು ಕಾರ್ಟೂನ್ ಥರ ಒಂದು ಚಾಪ್ಟರ್ ಇರುತ್ತೆ. ಕಾರ್ಟೂನಲ್ಲಿ ವೀಡಿಯೋ ಮೂವೀಸು ನೋಡ್ತೀವಲ್ಲ, ಆ ಥರ ಚಾಪ್ಟರ್ ಬೇಸ್ಟ್ ಮಾಡಿರ್ತಾರೆ, ಅದನ್ನ ನೋಡ್ಬೋದು. ಆಮೇಲೆ ಹೋಮ್ವರ್ಕ್ ಎಲ್ಲ ಬರ್ದು ಕಳಿಸ್ಬೇಕಂದ್ರೆ ಒಂದು ಅಸೈನ್ಮೆಂಟ್ ಟ್ಯಾಬ್ ಅಂತ ಇರುತ್ತೆ, ಅದರಲ್ಲೇ ಇರುತ್ತೆ. ಆಮೇಲೆ ಎಕ್ಸಾಮ್ಸ್ ಎಲ್ಲ ಬರಿಬೇಕಂದ್ರೆ ಅದರಲ್ಲೂ ಅಸೆಸ್ಮೆಂಟ್ ಟ್ಯಾಬ್ ಅಂತ ಇರುತ್ತೆ, ಅದರಲ್ಲಿ ಮಾಡ್ಬೋದು. ಆಮೇಲೆ ಕ್ಲಾಸ್ ವರ್ಕ್ ಏನಾದ್ರು ಮಿಸ್ ಆಗಿದ್ದರೆ ಕ್ಲಾಸ್ ವರ್ಕ್ ಟ್ಯಾಬಲ್ಲಿ ನೋಡ್ಬೋದು. ಕಾಂಟೆಂಟ್ ಟ್ಯಾಬಲ್ಲಿ ಬುಕ್ಸ್ ಇರುತ್ತೆ, ಅಂದರೆ ಏನೇ ಬುಕ್ಸ್ ಫುಲ್ಲು ಅದು ಪೇಜಸ್ಸು. ಆಮೇಲೆ ವೀಡಿಯೋಸ್ ಇರುತ್ತೆ, ಅದ್ರದ್ದು ಚಾಪ್ಟರ್ ಬೆಸ್ಟ್ ಯೂಟ್ಯೂಬ್ ಲಿಂಕ್ಸ್ ಇರುತ್ತೆ. ಆಮೇಲೆ ಅದರ್ಸ್ ಏನೇನೋ ಇರುತ್ತವೆ ಆ್ಯಕ್ಟಿವಿಟೀಸು, ಅಂದರೆ ಒಂಥರ ಗೇಮ್ಸ್ ಎಲ್ಲ ಇರುತ್ತೆ. ಈಗ ಅಪ್ಪ ಕೋಚ್ ಆಸ್ ಡ್ಯಾಡಾ, ಡ್ಯಾಡ್ ಆಸ್ ಕೋಚಾ? ಡ್ಯಾಡ್ ಆಸ್ ಕೋಚ್. ನಿನ್ನ ಫೇವ್ರೆಟ್ ಪ್ಲೇಸ್ ಯಾವುದು ದಟ್ ಯು ಹ್ಯಾವ್ ಕಂಪೀಟೆಡ್ ಇನ್? ಇಂಡೋನೇಷ್ಯಾ. ಹೇಗಿತ್ತು? ತುಂಬ ಕ್ಲೀನಾಗಿತ್ತು. ಅಂದರೆ ಈಗ ರೋಡ್ ಕ್ರಾಸ್ ಮಾಡಬೇಕಂದ್ರೆ ನಾವು ಇಲ್ಲೇ ಹೋಗ್ತೀವಿ, ಅದರಲ್ಲಿ ಝೀಬ್ರಾ ಕ್ರಾಸಿಂಗಲ್ಲೇ ಕ್ರಾಸ್ ಮಾಡಬೇಕು. ಆಮೇಲೆ ಎಲ್ಲರೂ ಸಿಟಿನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು, ಕಂಟ್ರಿನ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂಥರ ಫುಲ್ಲು, ಅಲ್ಲಿ ಹಸುಗಳೇ ಓಡಾಡ್ತಿರಲ್ಲ, ಹಸು ಬೆಕ್ಕು ಏನೂ ಇರಲ್ಲ ಅಲ್ಲಿ. ಬಿಲ್ಡಿಂಗ್ಸ್ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ತುಂಬ ಚೆನ್ನಾಗಿತ್ತು ಅಲ್ಲಿ. ಓ ಕ್ಯೂಟ್. ಎಲ್ಲಿ ಹೋಗಿದ್ದಿ ಇಂಡೋನೇಷ್ಯಾದಲ್ಲಿ? ಬಾಲಿನಾ ಅಥವಾ ಕೂಟಾನಾ, ಉಬೂದ? ಇಂಡೋನೇಷ್ಯಾದಲ್ಲಿ ಬಾಲಿ ಅನಿಸುತ್ತೆ, ಅದು ಅಷ್ಟೊಂದು ನೆನಪಿಲ್ಲ. ಇರಲಿ. ಒನ್ ವರ್ಡ್ ದಟ್ ಗಿವ್ಸ್ ಯು ಕಾನ್ಫಿಡೆನ್ಸ್? ಐ ಆಮ್ ದ ಬೆಸ್ಟ್. ಸೆಂಟೆನ್ಸೇ ನಿನಗೆ ಐ ಆಮ್ ದ ಬೆಸ್ಟ್ ಅಂತ್ಯಾ? ಸೊ ದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ಹೇಳ್ತೀಯ ಆಯ್ತಲ್ಲ ಅಫರ್ಮೇಷನ್ಸು? ಆ ಥರ ಇಲ್ಲ, ನಾನು ಗಿವಪ್ ಮೂಡಲ್ಲಿ, ಅಂದರೆ ಫೈಟ್ಗೆ ಹೋಗೋಕ್ಕಿಂತ ಮುಂಚೆ ಐ ಆಮ್ ದ ಬೆಸ್ಟ್ ನಾನು ಮಾಡೇ ಮಾಡ್ತೀನಿ, ಗೋಲ್ಡ್ ನಂದು.
ಅನ್ಕೋತೀನಿ. ವರ್ಕ್ ಆಗಿದೆಯಲ್ಲ. ಆಗಿದೆ. ಫೇವ್ರೆಟ್ ಫುಡ್ ಆಫ್ಟರ್ ಅ ಮ್ಯಾಚ್? ಗ್ರಿಲ್ ಚಿಕನ್. ನಿನ್ನ ಫೇವ್ರೆಟ್ ಫೈಟರ್ ಅಪಾರ್ಟ್ ಫ್ರಮ್ ಫೇವ್ರೆಟ್ ಮೇರಿ ಕೋಮ್? ಫೈಟರ್ ವ್ಯಾಲೆಂಟಿನಾ ಶೆವ್ಚೆಂಕೊ. ಈಗ ಅವಳು ಪೌಂಡ್ ಫಾರ್ ಪೌಂಡು, ನಾನು ಆಗಬೇಕಾಗಿರೋದು. ಈಗ ಪೌಂಡ್ ಫಾರ್ ಪೌಂಡ್ ಅವಳು. ಹಂಗಂದ್ರೆ ಏನು ಪೌಂಡ್ ಫಾರ್ ಪೌಂಡ್? ಪೌಂಡ್ ಫಾರ್ ಪೌಂಡ್ ಅಂದರೆ ಹೂ ನೆವರ್ ಗೀವ್ಸ್ ಅಪ್ ಅಂತ. ಎಷ್ಟೇ ಆದ್ರೂ ಈಗ ಮೇರಿ ಕೋಮು ಪೌಂಡ್ ಫಾರ್ ಪೌಂಡ್ ಒಂದು ಟೈಮಲ್ಲಿ ಅವಳು ಪೌಂಡ್ ಫಾರ್ ಪೌಂಡೆ. ಯಾಕಂದರೆ ಅವಳು ಆ ಸಿಚುವೇಶನಲ್ಲಿ ಗಿವ್ ಅಪ್ ಮಾಡಲಿಲ್ವಲ್ಲ, ಆ ಥರ ಎಷ್ಟೇ ಆದರೂ ಗಿವ್ ಅಪ್ ಮಾಡಿಲ್ಲ ಅನ್ನೋದು ಪೌಂಡ್ ಫಾರ್ ಪೌಂಡ್ ಅಂತ. ಆಮೇಲೆ ಅವಳದು ಫೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟ್ರೈಕ್ಸು ಚೆನ್ನಾಗಿ ಹೊಡಿತಾಳೆ ಪವರ್ಫುಲ್ಲಾಗಿ. ಒನ್ ವರ್ಡ್ ಟು ಡಿಸ್ಕ್ರೈಬ್ MMA? ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತ. ಫ್ರೀಡಮ್ ಅಷ್ಟೇ. MMA ಅಂದರೆ ಫ್ರೀಡಮ್. ಫ್ರೀಡಮ್. ಒನ್ ಮೆಸೇಜ್ ಯಾವೆಲ್ಲ ಪುಟಾಣಿ ಮಕ್ಕಳಿಗೆ ಚಾಂಪಿಯನ್ಸ್ ಆಗ್ಬೇಕಂತಿರ್ತಾರೋ ಅವ್ರಿಗೆ? ಚಾಂಪಿಯನ್ಸ್ ಆಗಬೇಕು ಅಂತ ಇರೋರಿಗೆಲ್ಲ ಸೇಮ್. ನೆಕ್ಸ್ಟು ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಸ್ಟ್ರಗಲ್ಸ್ ಆದ್ರೂ ನೆವರ್ ಗಿವ್ ಅಪ್. ಅದೊಂದೇ ನಿಜವಾಗ್ಲೂ ಅದು ಸುಮಾರು ಸತಿ ವರ್ಕ್ ಆಗುತ್ತೆ. ಯಾಕಂದರೆ ನೆವರ್ ಗಿವ್ ಅಪ್ ಅಂದ್ರೂ ಪೌಂಡ್ ಫಾರ್ ಪೌಂಡು ಆಗ್ಬೋದು, ಬೆಸ್ಟ್ ಫೈಟರ್ ಇನ್ ದ ವರ್ಲ್ಡು ಆಗ್ಬೋದು ಅಲ್ವಾ. ಆ ಸಿಚುವೇಶನಲ್ಲಿ ಗಿವ್ ಅಪ್ ಮಾಡಿಲ್ಲ ಅಂದರೆ ಬೆಸ್ಟ್ ಫೈಟರ್ ಆಗ್ಬೋದು ನಾವು. ನಾವೇ ನೆಕ್ಸ್ಟ್ ಜನ್ರೇಷನ್ಗೆ ಇನ್ಸ್ಪಿರೇಷನ್. ಅದಕ್ಕೆ ನಾವು ನೆಕ್ಸ್ಟು MMA ಅಥವಾ ಬೇರೆ ಸ್ಪೋರ್ಟ್ಸ್ನ ಬೆಳೆಸೋಣ. ವಾವ್, ನೋ ವಂಡರ್ ದೇ ಸೇ ಸ್ಟ್ರೆಂಗ್ತ್ ಬರೀ ಫಿಸಿಕಲ್ ಅಲ್ಲ, ಮೆಂಟಲ್ ಕೂಡ ಅಂತ. ಹೌದು, ಸೊ ಮೆಂಟಲ್ಲೂ ಇರುತ್ತೆ ಸುಮಾರು. ಮೆಂಟಲಿನೂ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ.